ಏಯ್ ಮತ್ತು ಬರ್ಮೋಡ ಹೊಲ್ಸೇನಲ್ಲ ಯಾಕೆ ಬರ್ಮೋಡ ನೋಡಿದೆ ಪಾರ್ವತಿ ಜೀನ್ಸ್ ಪ್ಯಾಂಟ್ ಹೊಲ್ಸಲ್ಲ ನೋಡಿ ಆಕಾಶವಾಣಿ ಭಾಳ ಮಾಡಿ ನಮ್ಮ ಊರಾನು ನೀವು ಏಯ್ ಯಾರು ನೀವು ಅನ್ಕೊಂಡ್ಯ ಏನು ಬರಿಗೆಟ್ಟಿಲ್ಲ ಅಯ್ಯಪ್ಪ ಯಾರೇ ಅಮ್ಮ ಹೇಳ್ತಾ ಇಲ್ಲಿ ಅವಾಗ ಇವನ್ ಬೇಡ ದೊಡ್ಡ ಸಾಹೇಬರು ದೊಡ್ಡ ಸಾಹೇಬರು ಎದ್ರದ್ದು ಸಾಹೇಬರು ಹೊಲಸ ಸಾಹೇಬರು ಅಂತ ಹೇಳ್ತಿದ್ದಿ ಚಕ್ಕಿ ಮುಡ್ಕೊಂಡಿಯಲ್ಲಪ್ಪ ಹೊಲ ಇಲ್ದ್ರು ಹೊಲ ಕೊಡ್ತಾರ ಮನೆ ಇಲ್ದ್ರ ಮನೆ ಕೊಡ್ತಾರ ಹೆಂಡ್ರ ಹೆಂಡ್ರು ಕೊಡ್ತಾರ ಮಕ್ಕಳು ಕೊಡ್ತಾರೆ ಹೆಂಡ್ರ ಮಕ್ಳು ತಗೊಂಡು ನಾವೇನು ಉಪ್ಪಿನಕಾಯಿ ಹಾಕ್ಬೇಕನ್ಬಿಡು ಏಯ್ ಹೊಲದ ಸಾಹೇಬರು ಅಂತ ಹೇಳ್ತಿದ್ದಿ ನಿನಗೂ ಹೊಲ ಕೊಟ್ಟಿರ್ಬೇಕಲ್ಲಪ್ಪ ಅಪ್ಲಿಕೇಶನ್ ಹಾಕಿ 3 ತಿಂಗಳಾಗಿತ್ತು ಈಗ 3 ಎಕರೆ ಕೊಟ್ಟಾರ ಇನ್ನು ಮ್ಯಾಗ ಬಿತ್ತಿ ಬೆಳಿ ತೆಗಿಬೇಕು ನಾವು 3 ಎಕರೆ ಹೊಲ ಸಿಕ್ತು ನಮ್ಮ ಊರಾಗ ನೀನು ರೈತ ಆಗವ ಹಂಗ 6 ಮುಟ್ಟಿದ ಗಿಡ ಇಲ್ಲ ನಾ ಮಾಡಿದ ಕೆಲಸ ಇಲ್ಲ ಏನು ಮಾಡಿದ್ರು ತಿಳಿಲ್ಲ ಹೊಲ ಅಂತ ಬಂತಲ್ಲ ನೋಡಿ ಹೆಂಗಾಗಿದ್ದಿ ಸರಿಗೆ ಸಣ್ಣ ಹಾಕಿ ಊದಿನ ಕಡ್ಡಿ ಆದಂಗೆ ಅಜಿ ತಿರುವಲ್ಗತ್ತು ಮ್ಯಾಲಿನ ಪುಡಿ ಉದಿರಿ ಬಿತ್ತು ಅಂದ್ರೆ ಬರೀ ಕಡ್ಡಿ ಉಳಿತೇವೆ ದೇವ್ರಿಗೂ ಬೆಳಗಾಕ್ ಬರಂಗಿಲ್ಲ ಹೆಣಕ್ಕೂ ಬೆಳಗಾಕ್ ದಿನ ಮುಂಜಾನೆ ಅದು ನಮ್ಮ ಮನೆಗೆ ಈಗ ಮನೆ ಕರೆಗತ್ತೆ ಬುರುಗ ಧರಿಸಿಲ್ಲ ಹಾಲು ಕುಡಿದು ಒಂದು ಸ್ವಲ್ಪ ಮೇಯ್ ಬರ್ತದ ನಮ್ಗೆ ಕಾಳಜಿ ಇಷ್ಟ ಕಾಳಜಿ ಮತ್ತೆ ನೀನು ನಮ್ಮ ಹುಡುಗಲ್ಲಪ್ಪ ನೀರ್ ಬಗ್ಗೆ ನಾವು ಚಿಂತೆ ಮಾಡ್ಲಾರ್ದು ಯಾರು ಮಾಡ್ಬೇಕು ಅಂದಂಗ ಏ ಸಾಹೇಬ್ರಿಗೆ ಹೇಳಿ ನನಗೂ ಒಂದು 3 ಎಕರೆ ಹೊಲ ಕೊಡಿಸು ಹೊಲ ನಿನಗ ಈ ವಯಸ್ಸಿನಾಗ ನೀನು ಹೊಲ ಮಾಡಕ್ ಬರುತ್ತ ನನಗೆ ಮಾಡಕ್ ಬರ್ದಿದ್ರೆ ಏನಾಯ್ತು ಮಾಡೋರಿಗೆ ಹೆಚ್ಚು ಮಾಡಿಸ್ತೀನಿ ಯಾರೇ ಬಿಟ್ಲಿ ಯಾರೇ ನೀರು ಹಾಕ್ಲಿ ಯಾರೇ ಬೆಳಿ ತೆಗೀಲಿ ರಾಶಿ ಬಂದು ನನ್ನ ಮನೆಗೆ ಬಿದ್ದರೆ ಸಾಚಲ್ಲಮ್ಮ ಹೊಲ ಕೊಡ್ಸೋದು ಒಂದು ಮಾಡು ಒಟ್ಟು ಇನ್ನೊಬ್ರದ್ದು ಮಾಡೋದು ನೋಡವನಿ ಕೊಡ್ಸೋದು ಒಂದು ಮಾಡು ವರ್ಣನ ಮಾಡಿ ಹೇಳು ಸಾಹೇಬ್ರಿಗೆ ಸಾಹೇಬ್ರ ಇವ ನಮ್ಮೂರು ಕಂಟೆ ಕಟ್ಟದ ಗೌಡ್ರು ಅನ್ನಕ್ಕೇನು ಬಾಯಾಗ ಹೊಳ ಬೀಳ್ತಾವ ನೀ ಯಾವಾಗ ಗೊತ್ತಿದ್ರು ಮಾಡಿ ಗೌಡಿಕೆ ಮಾಡಿದ್ರೆ ಏನಾಯ್ತು ಗೌಡ್ರು ಹಿಂದಿಂದ ಪಾಟ್ರಿ ಹಿಡ್ಕೊಂಡು ಅಡ್ಡಾಡ್ರಿಲ್ಲ ಹಂಗ ಸಾಹೇಬ್ರ ಊರಾಗ ಭಾರಿ ಚಲೋ ಮನುಷ್ಯ ದೊಡ್ಡ ಪಾಟಿ ರೀ ಕೂದಲ ತುಂಬ್ತಾನ ಒಳ್ಳೆ ಹೋದನ ಮತ್ತೆ ಜಾತ್ರೆಗೆ ಪಟ್ಟಿ ಕೊಡ್ಬೇಕಾದ್ರೆ ಕೈ ಬಂದಷ್ಟು ಕೊಡ್ತಾನೆ ಹೇಳು ಹೇಳಿದ್ರೆ ಕೂದಲ ತುಂಬ್ತಾನ ಅಂತ ಒಟ್ಟು ಹೆಂಗಾರು ಮಾಡಿ ಹೊಲ ಕೊಡ್ಸ್ಬಿಡಪ್ಪ ಬೇರೆ ಏನು ಗೊಬ್ಬರ ಚೀಲ ಬಗ್ಗೆ ಹಾಕೊಂಡು ಬಿದ್ದು ಬಾಟ್ಲಿ ಹಾಕ್ತಾನ ಅಂತ ಹೇಳು ನಾವು ಕೂಡ್ತೀನಿ ಮುಂದೆ ಎಲ್ಲಿ ಬರ್ತಾನ ನಾಯಿ ಹಂಗ ನಾವು ತುತ್ತು ಒಗಿತೇವ ಅಂತ ಹೇಳು ಹೊಲ ಕೊಡ್ತಾರ ಪೈಕಾನಿ ನೀರು ಹಾಕೋಂತ ಹೇಳಿ ಏನು ಹೇಳ್ತೀವಿ ಭಾರಿ ಚಲೋ ಮನುಷ್ಯ ಇದು ನೋಡ್ರಿ ಊರಾಗ 4 ಎಮ್ಮೆ ಅದಾವ್ರಿ 2 ಬಾಟ್ ಬಂದವ್ರಿ ಅವು ಹಿಂಡಕತ್ತೇಪ ಒಂದು ಕಬ್ಬು ಹೋಗಿಸ್ಕೊಂಡ್ ಬಂದಿನ ಇನ್ನೊಂದು 2 ತಿಂಗಳು ಅದು ಹಿಡ್ತದೆ ಅದನ್ನೆಲ್ಲ ಯಾಕೆ ಹೇಳ್ತೇನೆ ದಿನದ ಹಾಲಂದ್ರೆ ಭಾಳ ಸಾಹೇಬ್ ಭಾರಿ ಮನುಷ್ಯ ಒಂದ ಮಾತು ಹೇಳ್ಬೇಕಂದ್ರ 7 ಮಿಂಡ್ರಿ ಮಗ ಹೊಲ ಕೊಡ್ಸೋದು ಬೇಡ ಹೊಲ ತಗೊಳ್ಳೋದು ಬೇಡ ಅಲ್ಲ ಹೋಗಿ ಸಾಗುದು 7 ಮಿಂಡ್ರಿ ಮಗ 7 ಮಿಂಡ್ರಿ ಮಗ ಅಂದ್ರೆ 7 ಎಕರೆ ಹೊಲ 7 ಎಕರೆ ಹೊಲ ಹಿಂಗಾದ್ರೆ ಹೇಳು ಕೈಲೆ 14 ಮಿಂಡ್ರಿ ಮಗ ಅಂತ ಹೇಳು 14 ಎಕರೆ ಹೊಲ ಸಾಹೇಬ್ ಒಂದ ಮಾತು ಹೇಳ್ಬೇಕಂದ್ರೆ ಇಡೀ ಊರಿಗೆ ಹುಟ್ಟಿದ ಮಗ ರೀ ಮತ್ತೂ ತಪ್ಪಿಸಿದಲ್ಲ ಏಟೈತಿ ಊರು ಎಲ್ಲ ಕೂಡಿ ಒಂದು 800 ಮನಿ ಅದಾವು ಕೊಡ್ತಾರೆ ರೇಟು ಒಂದು 70 ಎಕರೆ ಬೇಡ 80 ಇಡೀ ಕರ್ನಾಟಕ ಮಿಂಡ್ರಿ ಮಗ ಅಂದ್ರು ದುಡ್ಡನ್ನು ಕೊಡ್ತಾರ ಮೈನ್ಸ್ ಮಾಡೋನು ಮಾರ್ಬಲ್ ತೆಗೀನು ನಿನಗೂ ನೌಕರಿ ಕೊಡ್ತೀನಿ ಮ್ಯಾಗ ಹಾಕಿ ಬಟ್ಟೆ ಕೊಡಿಸ್ತೀನಿ ತಲೆ ಮೇಲೆ ಚಬ್ಬಟ್ಟು ಟೆಪಿಗಿ ಬಗ್ಲಾಗ ಒಂದು 3 ಮಣದ ಬಂದೂಕ ತಿಂಗಳಿಗೆ 300 ಪಗಾರ ನಿಮ್ಮ ಮನ್ಯಾಗ ಊಟ ಮಾಡಿ ನೌಕರಿಗೆ ಬರ್ಬೇಕು ಹೇಳಿ ನಾನ ಹೊಲ ಕೊಡ್ಸೋದು ನನಗ ನೌಕರಿ ಕೊಡಕ ಅಲ್ಲ ಸಾಹೇಬ ಭಾರಿ ಮನುಷ್ಯ ಒಬ್ಬಕ್ಕೆ ಮಗಳದ ಅದನ್ನ ಹೇಳುದ ಅದನ್ನೇ ಕೇಳ್ತಿ ಮಗಳು ಭಾರಿ ಮಾಲ್ ಭಾರಿ ಐತಿ
ಸಾಹೇಬ್ರು ಮಾಲ್ ಅಂತ ಅದಕ್ಕಂದ್ರು ಅವರು ಹುಡುಗಿಯರಿಗೆ ಮಾಲ್ ಅಂತ, ಹುಡುಗಿಯರಿಗೆ ಮಾಲ್ ಅಂತ, ಮುದುಕರಿಗೆ ಏನಂತಾರೆ ಮನಿ ಮೂಲ ಅಂತಾರೆ. ದೊಡ್ಡ ಮನ್ಸು ಮಾಡ್ಕೊಳ್ಳಿ. ಈ ವಯಸ್ಸಿನಾಗ ಹೊಲ ತಗೊಂಡು ಏನ್ ಮಾಡ್ತಾನೆ ಈ ಮುದುಕ? ಏನ್ರಿ ಸಾಹೇಬ್ರ ಆಡಾಡ್ತಾ ನೀವು ಅವ್ರು ಕೂಡ ಕೂಡ್ಕೊಂಡು ಮುದುಕ ಅಂತೀರಿ ಅಲ್ಲಿ. ನೀವು ವಿಚಾರ ಮಾಡ್ರಿ, ಹುಂಚಿ ಗಿಡ ಮುಪ್ಪಾದ್ರೆ ಹುಳಿ ಅಂದ್ರೆ ಮುಪ್ಪಾಕತ್ತನ್ರಿ. ನೀವು ಹೊಲ ಕೊಡೋದು ಮಾಡ್ರಿ, ಎಲ್ಲಾರು ಬದು ಹಿಡ್ಕೊಂಡು ಬೀಜ ಬಿತ್ಕೊಂತ ಹೋಗ್ತಾರಣ್ಣ. ಹಂಗಲ್ರಿ, ಹೊಲದ ದಂಡ್ಯಾಗ ನಿಂತು ಬೀಜ ಹಿಂಗೆ ಹೋಗಿದೆ, ಮುಂಜಾನೆ ತನಿ ಟಿಸ್ರು ಹೊಡೆದ ಹಂಗ ಬಿತ್ತನ್ರಿ. ಮೊನ್ನೆ ಗೊಂಜಾಳ ಬಿತ್ತನ್ರಿ, ಬಿಳಿಸೋಳ ಬಂದ. ಗೊಂಜಾಳ ಬಿತ್ತಿದ್ರೆ ಬಿಡ್ತಾಳ ಬರ್ತಾವ. ಹ್ಞೂ ಹೇಳಪ್ಪ, ಬೆಂಡಿ ಗಿಡ ಹಚ್ಚಾನ, ಮೆಣಸಿನ್ಕಾಯಿ ಹೋಗ್ಬಿದ್ದಾವ, ತೆಂಗಿ ಗಿಡ ಹಚ್ಚಾನ, ಮಾವಿನಕಾಯಿ ಹಿಡಿಬಿದ್ದಾವ. ಏಪ್ಪ ಹೊಲ ಕೊಡ್ಸ ಸಾಹೇಬ್ರ ದೊಡ್ಡ ಮನ್ಸು ಮಾಡಿ ಹೊಲ ಕೊಡಿ. ಕೆಲಸ ಪಾಸ್ ಆಗ್ತಾನೆ ಆಶೀರ್ವಾದ. ಆದ್ರೆ 50 ರೂಪಾಯಿ ಬೇಕು ಬಿಡು ಕಾಗದ ಪತ್ರಕ್ಕೆ. ಜೆರಾಕ್ಸಿಗೆ 2 ರೂಪಾಯಿ, 300 ರೂಪಾಯಿ. ಹೋದಲ್ಲಿ ಅನ್ನ ಸಾರು ಮಾಡ್ರೆ ಕುರ್ಕುರಿ ತಗೊಂಡು 5,000. 3 ಎಕರೆ ಹೊಲ ಯಾರಿಗುಂಟು ಯಾರಿಗಿಲ್ಲ. ನೋಡಪ್ಪ, ಮತ್ತೆ ಇವತ್ತರ ಬ್ಯಾಂಕಿಗೆ ಹೋಗಿ ಅದನ್ನ ಚೆಕ್ ಮುರಿಸ್ಕೊಂಡ್ ಬರ್ಬೇಕಂತ ಮಾಡಿದ್ನಿ. 5,000 ಚೆಕ್ ಐತಿ. ನೋಡಪ್ಪ, ಬೆಲ್ಲನು ಹತ್ತಾಗ ಬೆಲ್ಲ ಜಡ್ಡು ಕಡ್ಡು ಮೊದಲೇ ರೊಟ್ಟಿ ತುಟ್ಟ ಐತಿ, ಚೆಕ್ ಐತಿ. ಇದನ್ನು ನೋಡುವ ಸಾಹೇಬ್ರ ಒಂದು 50 ಇಸ್ಕೋಬೇಕಿಲ್ಲ? ಕೊಡ್ಲಿ, ನಮ್ಮ ಅಪ್ಪನ ರೊಕ್ಕ ನನಗೆ ಕೊಡು. ನನಗೆ ಕೊಡೋದು ಬಿಟ್ಟು ಅಲ್ಲೇ ಕಿಟ್ಕೊಳ್ಳಿ. ಇಟ್ಕೊಂತ ನೀನೇ ಅಗಳಿ ನಂದಿ ವಕೀಲರೆಲ್ಲ ನಿಮ್ಮ ಹತ್ತಿರ ಇದ್ರು ಒಂದ, ನನ್ನ ಹತ್ತಿರ ಇದ್ರು ಒಂದ. ಯಾಕ ಆಯ್ತಾಯ್ತು, ನಾನು ಐಬೇಗಿರ್ತೀನಿ. ಒಂದು ಅಮಿತಾಬ್ ಬಚ್ಚನ್, ಒಂದು ಜಯ ಬಹದ್ದೂರು, ಒಂದು ತಿಪ್ಪೇರುದ್ರ ತೊಗೊಂಬಾಲಿ. ಅವ್ನು ವ್ಯವಸ್ಥೆ ಮಾಡಾಗ ಮಾಲ್ ಹಿಡ್ಕೊಂಬ ಬರ್ರ. ಸಾಹೇಬ್ರು ನಮ್ಮ ಊರಿಗೆ ಹೊಸದಾಗಿ ಬಂದಾರ ಅಂತಂದು ಕೂಡಲೇ ರುದ್ರ ಸ್ವಾಮಿ ಮಠ ತಿಪ್ಪಾಗೈತೆ ಅಂತ ಹೇಳಿ. ಹಂಗಲ್ಲ, ಹೌದಾ? ಇರ್ಲಿ, ಮತ್ತು ಅಮಿತಾಬ್ ಬಚ್ಚನ್ ಜಯಾ ಬಹದ್ದೂರ್ ಬಂದಾರ ಅಂತ ಭೇಟಿ ಮಾಡಿಸುವ. ಶೂಟಿಂಗ್ ನೋಡೋದು. ಅಮಿತಾಬ್ ಬಚ್ಚನ್ ಅಂದ್ರೆ ಕೊಡೋಡು, ಯಾರಿಗೆ ಗೊತ್ತಾಗ್ಬಾರ ಅಂತೇಳಿ ಅಮಿತಾಬ್ ಬಚ್ಚನ್ ಅಂದ್ರೆ ಬೀರ್ ಬಾಟ್ಲಿ. ಅವನ ಗುದ್ದಕ್ಕೆ ಇರ್ತೈತಿ. ಹೌದು, ನೀನು ಬೀರ್ ತರಿಸ್ಬೇಕಾದ್ರೆ ಕೊಡೋ, ನೀನ್ ಹೇಳ್ತಿ ಬುರುಗ್ ಬಸವಣ್ಣ, ಜಯಭಾದ್ರ ಓಟಿ ಹೈವೇಸ್ ನೀವೇನಂತೀರಿ? ಪಿಚ್ಚು ಕಂಟಪ್ಪ 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 ಯಾಕಪ್ಪ 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 ನಿನ್ನ 5 ರೂಪಾಯಿ ಗಂಟೆ ಆಗಪ್ಪ. ಹೊಲ ಬಂತಲ್ಲ. ಕಂಟಪ್ಪ 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 ಯಾಕಪ್ಪ 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 ನಿನ್ನ 5 ರೂಪಾಯಿ ಸಾಕಾಗಪ್ಪ. ಹೊಲ ಬಂತಲ್ಲಪ್ಪ. ಈಗ ರಾತ್ರಿ ಮಕ್ಕೊಂಡ ಕಲ್ಲ ಎತ್ತಾಕ್ತೀವಿ. ಕಲ್ಲ ಸಾಕನ ಮಣ್ಣಿಗೆ ಬರ್ರಿ, ಇವ್ನು ಮಣ್ಣಿಗೆ ಪಟಾಕಿ ಬೆಳತನ ಹಿಂಗ ನೋಡ್ರಿ ಹುಡುಗ. ಈಗ ಈಗ ಅದನ್ನ ಅವಾಗ ಹೆಂಗಿರ್ಬೇಕು ವಿಚಾರ ಮಾಡಿ. ಮತ್ತೆ ಹೆಣ ಬರ್ತೈತಿ. ಶಿವ ಗಾಡಿ ಹೇಳ್ಬಿಡ್ರಿ ಇವ್ರಿಗೆ. ಕಂಟಪ್ಪ 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 ನಿನ್ನ ಮಗಳು ಯಾರಿಗಪ್ಪ? ಹೊಲ ಕೊಡಿಸೋದು ಮಾಡಿ ನನ್ನ ಮಗಳು ತನಗ
ಅನ್ಸ್ಕೊಂಡ್ಬಿಟ್ಟು ನೋಡ್ರಿಪ್ಪ. ಬೇಡ್ರಿಪ್ಪ, ಮತ್ತೆ ನನ್ನ ಮಗಳನ್ನ ಕರ್ಕೊಂಡು ಕಬ್ಬಿನ ತೋಡಿ ಮಾಡಕ್ಕೆ ಕರ್ಕೊಂಡು ಹೋಗ್ಬಾರ್ದು. ಬಿಡಂಗಿಲ್ರಿ, ಈ ಸತ್ತ ನನ್ನ ಮಗಳ ಮದುವೆ ಮಾಡೇ ಬಿಡ್ತೀನಿ. शहनाइयों की सदा कह रही है, खुशी की मुबारक घड़ी आ गई है, सजी सुर्ख जोड़े में चांद सी दुल्हन पलक से जमी पे पड़ी आ गई है. धड़कन